ನೀವೆಲ್ಲರೂ ಗಮನಿಸಿರಬಹುದು, ಗಂಡಸರು ತಮ್ಮ ಹೆಂಡತಿಯರಿಗಿಂತ ಹೆಚ್ಚಾಗಿ ಬೇರೆಯವರ ಹೆಂಡತಿಯರನ್ನು ಇಷ್ಟಪಡುತ್ತಾರೆ. ತಮ್ಮ ಹೆಂಡತಿಯರನ್ನು ನೋಡಿದಾಗ ನಮ್ಮ ಹೆಂಡತಿಯು ಹೀಗಿರಬೇಕು, ಇವರಂತೆಯೇ ಇರಬೇಕು ಎಂದು ಬಯಸುತ್ತಾರೆ. ಬೇರೆಯವರ ಹೆಂಡತಿಯರನ್ನು ನೋಡಿ ಪ್ರತಿದಿನ ಕೊರಗುತ್ತಾರೆ. ಹಾಗಾದರೆ ಗಂಡಸರು ತಮ್ಮ ಹೆಂಡತಿಯರನ್ನು ಬಿಟ್ಟು ಬೇರೆಯವರ ಹೆಂಡತಿಯರನ್ನು ಇಷ್ಟಪಡಲು ಮುಖ್ಯ ಕಾರಣಗಳೇನು? ತಮ್ಮ ಹೆಂಡತಿಯರಲ್ಲಿ ಇಲ್ಲದ್ದನ್ನು ಬೇರೆಯವರ ಹೆಂಡತಿಯರಲ್ಲಿ ಏನು ಕಾಣುತ್ತಾರೆ? ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ. ದಯವಿಟ್ಟು ವಿಡಿಯೋದಲ್ಲಿರುವ ಮಾಹಿತಿಯನ್ನು ಪೂರ್ಣವಾಗಿ ತಿಳಿದುಕೊಳ್ಳಿ. 1. ಅವರ ಮೈಕಟ್ಟು. ಹೌದು ಸ್ನೇಹಿತರೆ, ಪ್ರತಿಯೊಬ್ಬ ಗಂಡಸಿಗೂ ತನ್ನ ಹೆಂಡತಿ ಹೇಗಿರಬೇಕು, ಅವಳ ದೇಹ ಕಟ್ಟುಮುಸ್ತಾಗಿರಬೇಕು, ಮೈಕೈ ತುಂಬಾ ಸುಂದರವಾಗಿ ಕಾಣಬೇಕು ಎಂಬ ಆಸೆ ಇರುತ್ತದೆ. ಆದರೆ ಅದೃಷ್ಟದ ಲೆಕ್ಕಾಚಾರದಲ್ಲಿ ನೋಡಿದರೆ ಪ್ರತಿಯೊಬ್ಬರಿಗೂ ಅಂತಹ ಹೆಂಡತಿ ಸಿಗುವುದಿಲ್ಲ. ಆದ್ದರಿಂದಲೇ ಗಂಡಸರು ತಮಗೆ ಇಷ್ಟವಾಗುವಂತಹ ಮೈಕಟ್ಟಿರುವ ಹೆಂಗಸರನ್ನು ನೋಡಿ ಇಷ್ಟಪಡುತ್ತಾರೆ. ಅಂತಹ ಮೈಕಟ್ಟಿರುವ ಹೆಂಗಸರನ್ನು ನೋಡಿ ಜೊಲ್ಲು ಸುರಿಸುತ್ತಾರೆ. 2. ಹೆಂಗಸರ ಡ್ರೆಸ್ಸಿಂಗ್ ಸೆನ್ಸ್. ಸ್ನೇಹಿತರೆ, ಎಷ್ಟೋ ಜನ ಹೆಂಗಸರು ತಮ್ಮ ಮೈಕಟ್ಟಿನ ಜೊತೆಗೆ ಅವರ ಡ್ರೆಸ್ಸಿಂಗ್ ಸೆನ್ಸ್ ನಿಂದಲೇ ಮಿಂಚುತ್ತಾರೆ. ಕೆಲವು ಹೆಂಗಸರು ಲಕ್ಷಣವಾಗಿ ಸೀರೆ ಹುಟ್ಟುಕೊಂಡು ಮಹಾಲಕ್ಷ್ಮಿಯ ತರಹ ಕಂಗೊಳಿಸುತ್ತಾರೆ. ಇನ್ನು ಕೆಲವರು ಈಗಿನ ಫ್ಯಾಷನ್ ಟ್ರೆಂಡಿಂಗ್ಗೆ ಅನುಸಾರವಾಗಿ ಡ್ರೆಸ್ಸಿಂಗ್ ಮೂಲಕ ಗಮನ ಸೆಳೆಯುತ್ತಾರೆ. ಗಂಡಸರಿಗೆ ಅವರ ಇಷ್ಟದ ಲುಕ್ನಲ್ಲಿ ತಮ್ಮ ಹೆಂಡತಿಯರು ಕಾಣಿಸದೇ ಇರುವುದರಿಂದ ಬೇರೆ ಹೆಂಗಸರ ಕಡೆಗೆ ವಾಲುತ್ತಾರೆ. 3. ಸ್ನೇಹಿತರೆ, ಇನ್ನು ಮೂರನೆಯ ಮುಖ್ಯ ಕಾರಣ ಏನು ಅಂದರೆ ಗಂಡಸರಿಗೆ ಆಸೆ ಇರುತ್ತದೆ. ನನ್ನ ಹೆಂಡತಿ ನನ್ನನ್ನು ತುಂಬಾ ಪ್ರೀತಿ ಮಾಡಬೇಕು, ನನ್ನ ಕಷ್ಟ ಸುಖಗಳಿಗೆ ಆಸರೆಯಾಗಬೇಕು ಅಂತ. ಆದರೆ ಹೆಂಡತಿಯಾದವಳು ತನ್ನ ಯಾವ ಕರ್ತವ್ಯವನ್ನು ನಿರ್ವಹಿಸದೆ ಗಂಡನಿಗೆ ಆಸರೆಯಾಗದೇ ಇದ್ದರೆ ಗಂಡ ಸಹಜವಾಗಿಯೇ ಅವಳ ಮೇಲಿನ ಆಸೆಯನ್ನು ತ್ಯಜಿಸುತ್ತಾನೆ ಹಾಗೂ ಅವನು ಹೊರಗಡೆ ಇನ್ನೊಬ್ಬರ ಹೆಂಡತಿಯರನ್ನು ನೋಡಿ ಚಿಂತೆಯಿಂದ ಮರಗುತ್ತಾನೆ. ಸ್ನೇಹಿತರೆ, ಈ ವಿಡಿಯೋದ ಮುಖ್ಯ ಉದ್ದೇಶ ಏನು ಅಂದರೆ ಪ್ರತಿಯೊಂದು ಸಂಸಾರದಲ್ಲಿಯೂ ಒಂದು ಮಾತು ಬರುತ್ತಾ ಹೋಗುತ್ತೆ. ಗಂಡ ಮತ್ತು ಹೆಂಡತಿಯ ನಡುವೆ ಜಗಳ, ಕೋಪ, ಮನಸ್ತಾಪ ಎಷ್ಟಿರುತ್ತದೆಯೋ ಅಷ್ಟು ಸಂಸಾರ ಗಟ್ಟಿಯಾಗುತ್ತಾ ಹೋಗುತ್ತೆ. ತನ್ನ ಗಂಡನ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅವನ ಆಸೆಯಂತೆ ಇರುವುದನ್ನು ಕಲಿತರೆ ಅವರು ಬೇರೆ ಹೆಂಗಸರ ಕಡೆಗೆ ಕಣ್ಣೆತ್ತಿ ನೋಡಲ್ಲ ಅಂತ ಹೇಳುತ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ. ವಿಡಿಯೋದಲ್ಲಿರುವ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡಿ.